Yes. Yeah. So, post that, ಮೇಕಪ್ ನ ನಾವ್ ಯಾವ ತರ ರಿಮೂವ್ ಮಾಡಬೇಕು ಅನ್ನೋ ತರದಲ್ಲಿ. ಸಿ, ಮೇಕಪ್ ಹಾಕೊಳ್ಳೋದು ಎವ್ರಿಬಡಿ ಲೈಕ್ಸ್, ಬಟ್ ಮೇಕಪ್ ತೆಗಿಯೋದಿದೆಯಲ್ಲ, ದಟ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹೌ ಡು ಯು ರಿಮೂವ್ ಮೇಕಪ್? ದೇರ್ ಆರ್ ಕಪಲ್ ಆಫ್ ಥಿಂಗ್ಸ್. ಸೊ ಕೆಮಿಕಲ್ ಇಂದಾನೇ ತೆಗಿಬೇಕು ಅನ್ನೋದು ಕೆಲವರ ಒಂದು ವಾದ ಇರುತ್ತೆ, ಎಸ್ಪೆಷಲಿ ಈ ಇಂಡಸ್ಟ್ರಿನಲ್ಲಿ. ಸೊ ಬ್ಯೂಟಿಷಿಯನ್ಸ್ ಅಂತ ಬಂದಾಗ ದೇ ಆಲ್ವೇಸ್ ರೆಕಮೆಂಡ್ ಕೆಲವರು ಸೇಯಿಂಗ್ ದಟ್ ಈ ಪ್ರಾಡಕ್ಟ್ ಯೂಸ್ ಮಾಡಿ ಟು ರಿಮೂವ್ ಮೇಕಪ್ ಅಂತ. ಸೊ ಶಿಶ್ಯಾಡೋ ಅಂತ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ನಾನು ಯೂಶಲಿ ಟು ರಿಮೂವ್ ಮೇಕಪ್. ತುಂಬಾ ಕೆಮಿಕಲ್, ತುಂಬಾ ಹೆವಿ ಮೇಕಪ್ ಇದ್ದಾಗ. ತುಂಬಾ ಸಿಂಪಲ್ ಮೇಕಪ್ ಇದ್ದಾಗ ಐ ಯೂಸ್ ಕೋಕೋನಟ್ ಆಯಿಲ್ ಟು ರಿಮೂವ್ ಮೇಕಪ್. ಐ ಥಿಂಕ್ ಕೋಕೋನಟ್ ಆಯಿಲ್ ಇಸ್ ಒನ್ ಆಫ್, ನಿಮ್ಮ ಮನೇಲಿ ಇದ್ದೇ ಇರುತ್ತೆ ಮೇಕಪ್ ತೆಗಿಬೇಕು ಅಂತ ಹೇಳಿದಾಗ. ಐ ಥಿಂಕ್ ಕೋಕೋನಟ್ ಆಯಿಲ್ ಇಸ್ ಒನ್ ಆಫ್ ದ ಬೆಸ್ಟ್ ಆಯಿಲ್ಸ್ ನೀವು ಯೂಸ್ ಮಾಡಬಹುದು. ಅಂಡ್ ಐ ಥಿಂಕ್ ನಮ್ಮ ಮನೆಯಲ್ಲೇ ಇರುವಂತ ಎಷ್ಟೋ ವಿಚಾರಗಳನ್ನು ಯೂಸ್ ಮಾಡೇ ನಾವು ಮಾಡಬಹುದು. ಇಟ್ಸ್ ನಾಟ್ ದಟ್ ಓಕೆ ಪ್ರತಿ ಎಲ್ಲಾ ಕಡೆ ದುಡ್ಡು ಖರ್ಚು ಮಾಡಬೇಕು, ಆ ತರದ್ದೇನೂ ಇಲ್ಲ. ಸೊ ಐ ಥಿಂಕ್ ಕೋಕೋನಟ್ ಆಯಿಲ್ ನಿಮ್ ಸ್ಕಿನ್ಗೆ, ಇವನ್ ನೀವು ಮೇಕಪ್ ಮಾಡಿ ಇಲ್ಲ ಅಂತ ಹೇಳಿದ್ರು, ವೆನೆವರ್ ಯು ಫೈನ್ ಟೈಮ್, ಅಪ್ಲೈ ಬಿಟ್ ಆಫ್ ಕೋಕೋನಟ್ ಆಯಿಲ್, ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಿ, ಅಂಡ್ ಹಾಲಿನ ಕೆನೆ ಯೂಸ್ ಮಾಡಿ. ದಟ್ ಇಸ್ ಗುಡ್ ಫಾರ್ ಯೋರ್ ಸ್ಕಿನ್. ಅಂಡ್ ಐ ವುಡ್ ಸೇ ಇದು ರೋಸ್ ಇರುತ್ತಲ್ವಾ, ಅದ ನಿಮ್ಮ ಮನೇಲೆ ರೋಸ್ ವಾಟರ್ ಮಾಡ್ಕೋಬಹುದು ನೀವು. ಅಂಡ್ ಐ ಥಿಂಕ್ ಒನ್ ಆಫ್ ದ ಗುಡ್ ಡಯಟ್ಸ್, ನೀವು ನನಗೆ ಕೇಳೋದಾದ್ರೆ, ನೀವು ಮಲ್ನಾಡ್ ಕಡೆಯವ್ರು ಆಗಿದ್ರೆ ನಿಮ್ಗೆ ಕೆಸು ಅಂದ್ರೆ, ಐಮ್ ಜಸ್ಟ್ ಟೆಲ್ಲಿಂಗ್ ಇಟ್ ಟು ದ ಆಡಿಯನ್ಸ್. ಸೊ ನೀವು ಮಲ್ನಾಡ್ ಕಡೆಯವರಾಗಿದ್ರೆ ಕೆಸುವಿನ ಎಲೆಗಳು, ಆ ತರದ್ದೆಲ್ಲ ಒಂದು ಸ್ಟೇಪಲ್ ನಿಮ್ ಕಡೆನೆ ಸಿಗುವಂತ ಎಷ್ಟೋ ಎಲೆಗಳೆಲ್ಲ ಇರುತ್ತೆ. ಸೊ ಅದ್ರಲ್ಲೆಲ್ಲ ನೀವು ಮೊದ್ಲಿಂದನೂ ಮಾಡ್ಕೊಂಡು ಬಂದಿರುವಂತ ಪದಾರ್ಥಗಳು. ಸೊ ಯು ಕ್ಯಾನ್ ಆಕ್ಚುಲಿ ಕಂಟಿನ್ಯೂ ವಿತ್ ದಟ್. ಬಟ್ ಅಫ್ಕೋರ್ಸ್ ಅದ್ರ ಜೊತೆಗೆ ನಿಮ್ ಪ್ರೋಟೀನ್ ಏನ್ ಬೇಕು ಅನ್ನೋ ತರದಲ್ಲಿ. ಸಿ, ವೆಜಿಟೇರಿಯನ್ಸ್ ಗಳಿಗೆ ಪ್ರೋಟೀನ್ ಸೋರ್ಸ್ ಬೇರೆ ಇರುತ್ತೆ, ನಾನ್ ವೆಜಿಟೇರಿಯನ್ಸ್ಗೆ ಅಫ್ಕೋರ್ಸ್ ಮೀಟ್ ಇರುತ್ತೆ. ಸೊ ಬೇಸ್ಡ್ ಆನ್ ನಿಮ್ಮ ಪ್ರೋಟೀನ್ ಸೋರ್ಸ್ ಯಾವುದು ಅಂತ ಚೂಸ್ ಮಾಡಿಬಿಟ್ಟು ಮೇಕ್ ಶ್ಯೂರ್ ನಿಮ್ ಪ್ಲೇಟ್ ಅಲ್ಲಿ ಮ್ಯಾಕ್ಸಿಮಮ್ ಪ್ರೋಟೀನ್ ಇರಲಿ, ಕಾರ್ಬ್ ಇಂಟೇಕ್ ಕಡಿಮೆ ಇರಲಿ, ಅಂಡ್ ಆಲ್ಸೋ ಫ್ಯಾಟ್, ಗೀ ಆಗ್ಲಿ, ಬಟರ್ ಆಗ್ಲಿ, ಕೋಕೋನಟ್ ಆಯಿಲ್ ಆಗ್ಲಿ, ಅಥವಾ ಆಲಿವ್ ಆಯಿಲ್ ಆಗ್ಲಿ, ದೀಸ್ ಆರ್ ಆಲ್ ವೆರಿ ಗುಡ್. ಇಟ್ ಕ್ಯಾನ್ ಬಿ ಲೈಕ್ ಓಕೆ ಡೀಪ್ ಫ್ರೈಡ್ ಎಲ್ಲ ಇಟ್ಸ್ ಯು ಹ್ಯಾವ್ ಟು ಅವಾಯ್ಡ್ ಡೆಫಿನೆಟ್ಲಿ. ಬಟ್ ದೀಸ್ ಆರ್ ದ ಆಯಿಲ್ಸ್ ದಟ್ ಯು ಕ್ಯಾನ್ ಪ್ರಾಬ್ಲಿ ಮೇಡಮ್. ಈಗ ಮದುವೆ ಆದ ನಂತರ, ಮಕ್ಕಳಾದ ನಂತರ ಸೌಂದರ್ಯ ಹಾಳಾಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನರಿಗೆ ಅದೇ ಅಭಿಪ್ರಾಯ ಇದೆ. ಹಾಗಾಗಿ ಮಕ್ಕಳಾಗೋದನ್ನ ಡಿಲೇ ಮಾಡ್ತಾರೆ. ಆ ರೀತಿ ಇರುತ್ತೆ. ತಾವು ಏನಂತೀರಿ ಅಂತವರಿಗೆ? ತಮ್ಮ ಅಭಿಪ್ರಾಯ ಏನು ಅದಕ್ಕೆ? ಮಕ್ಕಳಾಗೋದ್ರಿಂದ ಬ್ಯೂಟಿ ಕಡಿಮೆ ಆಗುತ್ತೆ ಅನ್ನೋ ತರದಲ್ಲಿ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ what is coming from a very I'm sorry to use this word, but I think it's a very patriarchal idrinda system inda baruvanta ಒಂದು ತಲೆಗೆ ನಾವು ಹೇರಿಕೆ ಅಂತ ಹೇಳ್ತೀವಲ್ವಾ. ಸೊ ಅಲ್ಲಿಂದ ಬರುವಂತ ಹೇರಿಕೆ, and lot of women are victim of this if you ask me. that ನೀವು ಸಿ, ಮಕ್ಳು ಆಗೋದಿದೆಯಲ್ಲ, ಇಟ್ಸ್ ವೆರಿ ನ್ಯಾಚುರಲ್ ಅಂಡ್ ಆ ನೇಚರ್ ಇಂದ ಬಂದಿರುವಂತದ್ದು. ಅಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಗ್ಲೋ ಇರುತ್ತೆ ಮುಖದ ಮೇಲೆ ಎಲ್ಲ ಹೆಣ್ಮಕ್ಳಿಗೆ. ಅದಾದ್ಮೇಲೆ ಒಂದ್ ಬ್ಯೂಟಿ ಅಂತ ಬಂದಾಗ ನಿಮ್ಮ ಲೈಫ್ ನ ಪ್ರತಿಯೊಂದು ಫೇಸ್ ಅಲ್ಲಿ ನೀವು ಒಂದೊಂದ್ ತರ ಕಾಣಿಸ್ತಾ ಇರ್ತೀರಾ. ಅಂಡ್ ಅದನ್ನ ಎಂಬ್ರೇಸ್ ಮಾಡಕ್ಕೆ ನೀವು ಶುರು ಮಾಡಿ. ಅಂಡ್ ನೀವು ಕರೆಕ್ಟ್ ಆಗಿರೋ ಡಯಟ್ ಮಾಡ್ತಿದ್ದೀರಾ, ಕರೆಕ್ಟ್ ಆಗಿರೋ ವರ್ಕೌಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಕೂಡ ಆಲಿಯಾ ಭಟ್ ತರ ಮಾಮಿ ಆಗ್ಬೋದು, ಆರ್ ಮೇ ಬಿ ಕಟ್ರಿನಾ ಕೈಫ್ ತರ ಮಾಮಿ ಆಗ್ಬೋದು, ಆರ್ ಮೇ ಬಿ ಕರೀನಾ ಕಪೂರ್ ತರ ಅಮ್ಮ ಆಗ್ಬೋದು. ಐ ಆಮ್ ಜಸ್ಟ್ ಸೇಯಿಂಗ್, ಸೊ ಇಟ್ ನಾಟ್ ನೆಸೆಸರಿಲಿ ದಟ್ ಎಲ್ರಿಗೂ. ಈಗ ಅಪಾರ್ಟ್ ಫ್ರಮ್ ನೀವು ಸೆಲೆಬ್ರಿಟೀಸ್ ಹೆಸರುಗಳೆಲ್ಲ ಬಿಡಿ, ನನ್ನ ಫ್ರೆಂಡ್ಸ್ ಗಳೇ ತುಂಬಾ ಜನ ಇದ್ದಾರೆ, ಎಲ್ಲ ಸಂತೂರ್ ಮಾಮಿಗಳೇ. ಸೊ ಸ್ಮಿತಾ ಮೇಡಮ್ ಇದ್ದಾರೆ, ನಮ್ ಸಂತೂರ್ ಅಮ್ಮ, ಅವ್ರು ನನ್ನ ಫೇವ್ರೇಟ್ ಅವರು. ಹಾಗೆ ಇನ್ನು ಸಿನಿಮಾ ಕ್ಷೇತ್ರ ಬಿಟ್ರೆ ನೀವು ವ್ಯವಹಾರ ಅಂತ ಹೇಳಿದ್ರಿ, ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ. ಏನ್ ಬಿಸ್ನೆಸ್ ಮಾಡ್ತಿದ್ದೀರಿ, ಹೇಗಿದೆ ಎಲ್ಲ? ಚಿಕ್ಕದಾಗಿ ಏನೋ ಒಂದ್ ಶುರು ಮಾಡಿದ್ದೀವಿ ಆಕ್ಚುಲಿ. ಸೊ ನನಗೆ ಬಟ್ಟೆ ಅಂತ ಬಂದಾಗ ನಾನ್ ನಿಮ್ಗೆ ಹೇಳ್ದೆ, ಮತ್ತೆ ಅದೇ ಟಾಪಿಕ್ ಹೋಗ್ತಾ ಇದೀನಿ ಅಂತ ಬೈಕೋಬೇಡಿ. ನಾನು ಮೇ ಬಿ ನಿಮ್ ಜೊತೆನೆ ಸೂಟ್ ಹಾಕೊಂಡು ನಿಮ್ ಚಾನೆಲ್ ನಲ್ಲೇ ಈಗ ಆಂಕರ್ ಆಗಿರ್ತಾ ಇದ್ನೋ ಏನೋ ಗೊತ್ತಿಲ್ಲ ನನಗೆ. ಸೊ ನನಗೆ ಐ ಆಲ್ವೇಸ್ ಲವ್ ಸೂಟಿಂಗ್ ಅಪ್. ಅಂಡ್ ನಮ್ ತಂದೆಗೆ ತುಂಬಾ ಇಷ್ಟ ನಾನ್ ಸೂಟ್ ಹಾಕೊಳ್ಳೋದು, ಅಂದ್ರೆ ಆ ಪವರ್ ಡ್ರೆಸ್ಸಿಂಗ್. ನಮ್ ತಂದೆಯವ್ರಿಗೆ ಏನಂದ್ರೆ ನಾನು ತುಂಬಾ ಓದ್ಬೇಕು, ಅಕಾಡೆಮಿಕಲಿ ತುಂಬಾ ಓದ್ಬಿಟ್ಟು ಯಾವ್ದಾದ್ರು ಒಳ್ಳೆ ಕಾಲೇಜಿಗೆ ಅಟ್ಲೀಸ್ಟ್ ಪ್ರೊಫೆಸರ್ ಆದ್ರೂ ಹೋಗು ನೀನು ಅನ್ನೋ ತರದಲ್ಲಿ ನಮ್ ತಂದೆ ತುಂಬಾ ಪುಷ್ ಮಾಡ್ತಾ ಇದ್ರು. ಸೊ ಆ ಒಂದು ಕಾನ್ಸೆಪ್ಟ್ ಇಂದ ನನಗೇನ್ ಅನಿಸ್ತು ಅಂತ ಹೇಳಿದ್ರೆ, ನಾವ್ ಹೆಣ್ಮಕ್ಳು ಈಗಿನ ಕಾಲಘಟ್ಟದಲ್ಲಿ ಒಂದ್ ಸಂತೋಷದ ವಿಷಯ, ಶೋಭಾ ಮೇಡಮ್ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಎಡಿಟರ್, ಮಹಿಳಾ ಎಡಿಟರ್. ಸಾರಿ, ನಾನು ಅದು ಮಹಿಳಾ ಅನ್ನೋ ಒಂದು ವರ್ಡ್ ಯೂಸ್ ಮಾಡೋದು ಅದೆಷ್ಟು ಸೂಕ್ತನೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಡೈರೆಕ್ಟರ್ಸ್ ಅಂತ ಬಂದಾಗ್ಲೂ ಫೀಮೇಲ್ ಡೈರೆಕ್ಟರ್ ಅಂತ ಹೇಳ್ಬಿಡ್ತಾರೆ, ಫೀಮೇಲ್ ಸಿಂಗರ್ ಅಂತ ಹೇಳ್ಬಿಡ್ತಾರೆ. ಐ ಥಿಂಕ್ ಅದು ಜೆಂಡರ್ ಅಂತ ಬಂದಾಗ ತುಂಬಾ ನ್ಯೂಟ್ರಲೈಸ್ ಆಗ್ಬೇಕು ಆ ಹುದ್ದೆಗೆ, ಎಕ್ಸಾಕ್ಟ್ಲಿ. ಸೊ
ನಾನೇನ್ ಹೇಳ್ತಿದ್ದೆ ನಿಮ್ಗೆ ಶೋಭಾ ಮೇಡಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದಾದ್ಮೇಲೇನು ಆಕ್ಚುಲಿ ಕ್ವೆಶನ್ ಮಹಿಳಾ ಅನ್ನೋ ಪದ ಬಂದಾಗ ನಾವು ಸ್ವಲ್ಪ ಮ್ಯೂಟ್ ಆಗ್ಬೇಕು ಅಂತ ಎಸ್. ಸೊ ಅದೇನಂತ ಹೇಳಿದ್ರೆ ಆ ಥಾಟ್ ಬರದೆ ಅಂದ್ರೆ ನಾವು ಅದು ತಲೆಗೆ ಹಾಕ್ಬಿಡ್ತೀವಿ ಹೆಣ್ಮಕ್ಳದು. ಅಂದ್ರೆ ನೀನೇನಾದ್ರೂ ಪ್ರೆಗ್ನೆನ್ಸಿ ಒಂದ್ ಫೇಸ್ಗೆ ಹೋದ್ರೆ ಯು ಲೂಸ್ ಯುವರ್ ಬ್ಯೂಟಿ I think all that is done. Now we're talking about business. Oh my God, man! Like ನಾನೇನ್ ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಗುರು. Yes, but it's a very important question actually. ನಾನು ಹೇಳಲೇಬೇಕು, ಅದ್ರ ಬಗ್ಗೆ ಮಾತಾಡ್ಲೇಬೇಕು. ಸೊ ನನಗೇನಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಪವರ್ ಡ್ರೆಸ್ಸಿಂಗ್ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು. ಸೊ ಎಲ್ಲಾ ಹೆಣ್ಮಕ್ಳು ಯಾರ್ಯಾರು ನೋಡ್ತಾ ಇದ್ದೀರಾ ಈ ಪ್ರೋಗ್ರಾಮ್, ಇವಾಗ ನಾನು ಹಾಕೊಂಡಿರೋದು ಕೂಡ ನಮ್ಮ ಮ್ಯಾನಿಕಿನ್ ನ ಸಿಲ್ಕ್ ಶರ್ಟ್. ಸೊ ನಾನು ಒಂದು ಮ್ಯಾಗಝೀನ್ ಶೂಟ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಒಬ್ರು ಜೂನಿಯರ್ ಸ್ಟೈಲಿಸ್ಟ್ ಆಗಿ ಒಬ್ರು ಕೆಲಸ ಮಾಡ್ತಾ ಇದ್ರು. ಅವ್ರ ಹೆಸರು ಸೌಮ್ಯ ಎಸ್ಕೆ ಅಂತ ಹೇಳ್ಬಿಟ್ಟು. ಅವರು ಇನ್ಸ್ಟಿಟ್ಯೂಟೋ ಮ್ಯಾರಂಗೋನಿ ಇಟಲಿ ನಲ್ಲಿ ಆವಾಗಷ್ಟೇ ಗ್ರಾಜುಯೇಷನ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ರು. ಅಂಡ್ ಅವ್ರ ಇಂಟ್ರಾಕ್ಷನ್ ಅಲ್ಲಿ ನನಗೆ ಗೊತ್ತಾಯ್ತು ದಟ್ ಶಿ ಅಂಡ್ ಐ ಕ್ಯಾನ್ ಆಕ್ಚುಲಿ ಕ್ರ್ಯಾಕ್ ಸಮಥಿಂಗ್ ರಿಯಲಿ ಬಿಗ್ ಅಂತ. ಸೊ ನಾವು ಪ್ಯೂರ್ ಸಿಲ್ಕ್, ಕರ್ನಾಟಕದ ಹೆಮ್ಮೆ ನಮ್ಮ ಕ್ವೀನ್ ಫ್ಯಾಬ್ರಿಕ್ ಸಿಲ್ಕ್ ನ ಯೂಸ್ ಮಾಡಿ ನಾವು ಪವರ್ ಡ್ರೆಸ್ಸಸ್ ಮಾಡ್ತಾ ಇದೀವಿ. ಎಕ್ಸ್ಕ್ಲೂಸಿವ್ಲಿ ಫಾರ್ ವಿಮೆನ್ ಅಂತ ಶುರು ಮಾಡ್ಕೊಂಡಿದೀವಿ. ಯಾಕಂತ ಹೇಳಿದ್ರೆ ದ ಸೆನ್ಸ್ ಆಫ್ ಪವರ್ ದಟ್ ಯು ಗೆಟ್ ವೆನ್ ಯು ಡ್ರೆಸ್ ಅಪ್, ಅಂದ್ರೆ ಒಂದ್ ಪವರ್ ಡ್ರೆಸ್ಸಿಂಗ್ ಅಂತ ಒಂದ್ ಕೋಟ್ ಹಾಕೊಂಡು ಮೈಕ್ ಇಟ್ಕೊಂಡು ಕೂತ ತಕ್ಷಣ ಅದ್ ಒಂದ್ ಸ್ವಾಗ್ ಬಂದ್ಬಿಡುತ್ತೆ ಅನ್ನೋ ತರದಲ್ಲಿ. ಯಾವುದೇ ಒಂದ್ ಬೋರ್ಡ್ ಮೀಟಿಂಗ್ ಆಗ್ಲಿ, ಯಾವುದೇ ಫಂಕ್ಷನ್ ಆಗ್ಲಿ, ಅಥವಾ ಈವನ್ ಬರೀ ಕಾರ್ಪೊರೇಟ್ ಕಂಪನೀಸ್ ಹೋಗೋರು ಮಾತ್ರ ಹಾಕ್ಬೇಕು ಅಂತೇನಿಲ್ಲ. ನಮ್ಮ ಸೂಟ್ಸ್ ಗಳನ್ನ ನೀವು ವೆಡ್ಡಿಂಗ್ಸ್ ಗಳಿಗೆ, ಕಾಕ್ಟೇಲ್ ಪಾರ್ಟಿಗಳಿಗೆ, ಇವನ್ ಬ್ರೈಡ್ ಮೇಡ್ಸ್ ಗಳೆಲ್ಲ ನೀವೆಲ್ಲರೂ ಒಟ್ಟಿಗೆ ಫ್ರೆಂಡ್ಸ್ ಗಳಿರ್ತಾರೆ ಬ್ರೈಡ್ಗೆ. ಸೊ ಎಲ್ರು ಸಿಂಕ್ರನೈಸ್ ಮಾಡ್ಬಿಟ್ಟು ಎಲ್ರು ಬಟ್ಟೆಗಳು ಹಾಕೊಂಡು ಹೋಗ್ಬೋದು, ಒಂದೇ ತರ ಕಾಣಿಸೋ ತರ ಎಲ್ಲ. ಸೊ ಸೂಟ್ಸ್ ಎಲ್ಲ ಮಾಡ್ತೀವಿ ನಾವು ಸಿಲ್ಕ್ ಯೂಸ್ ಮಾಡಿ. ಸೊ ವಿ ಹ್ಯಾವ್ ಟೈಡ್ ಅಪ್ ವಿತ್ ತುಂಬಾ ಆರ್ಟಿಸನ್ಸ್ ಇಲ್ಲಿ ದೊಡ್ಡಬಳ್ಳಾಪುರ ಆ ಕಡೆ, ಏರ್ಪೋರ್ಟ್ ರೋಡ್ ದೇವನಹಳ್ಳಿ ಕಡೆ, ಚಿಕ್ಕಬಳ್ಳಾಪುರ ಕಡೆ ಇರೋ ಕೆಲವೊಂದು ಆರ್ಟಿಸನ್ಸ್ ಜೊತೆ ಎಲ್ಲ ನಾವು ಟೈ ಅಪ್ ಆಗ್ಬಿಟ್ಟು ನಾವು ಸಿಲ್ಕ್ ಅಲ್ಲಿ ಪವರ್ ಡ್ರೆಸ್ಸಸ್ ಮಾಡ್ತಾ ಇದೀವಿ. ಗ್ರೇಟ್ ಮೇಡಮ್, ಗ್ರೇಟ್ ಸಕ್ಸಸ್ ಸಿಗ್ಲಿ ನಿಮಗೆ. ವ್ಯವಹಾರ ಕ್ಷೇತ್ರದಲ್ಲೂ ಕೂಡ, ಸಿನಿಮಾ ಕ್ಷೇತ್ರದಲ್ಲಿ ಬಹು ಬೇಡಿಕೆಯ ನಟಿ, ಹೆಚ್ಚೆಚ್ಚು ಅವಕಾಶಗಳು ನಿಮ್ಮನ್ನ ಅರಸ್ಕೊಂಡು ಬರಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಾನು ಆದಷ್ಟು ನನಗೆ ಎಷ್ಟು ಗೊತ್ತು ಅದನ್ನ ಹೇಳಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಯಾಕಂದ್ರೆ ಈ ತರ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಗೆ ಅರ್ಧ ಗಂಟೆ ಸಾಲೋದೇ ಇಲ್ಲ. ನಿಮ್ ಮೈಕ್ ಕೊಟ್ರೆ ನಾವು 1-1.5 ಗಂಟೆ ಬೇಕಾದ್ರೆ ಕವರ್ ಮಾಡ್ಬಿಡ್ತೀವಿ. ಒಂದ್ ಖುಷಿ ವಿಚಾರ, ನೀವು ಪ್ರತಿ ಸತಿನೂ ಕೂಡ ಯು ಗೈಸ್ ಕಮ್ ಅಪ್ ವಿತ್ ಸಮಥಿಂಗ್ ವೆರಿ ಯುನೀಕ್. ಮೊನ್ನೆ ಅರ್ನಬ್ ಸರ್ ಬಂದಿರೋ ಎಪಿಸೋಡ್ಗಳು ಕೂಡ ನಾನು ನೋಡಿದೆ, ಅಂಡ್ ವಿ ಆಲ್ ಅಡೋರ್ ಹಿಮ್. ಅಂಡ್ ಐ ಥಿಂಕ್ ದ ಚಾಯ್ಸ್ ಆಫ್ ಪ್ರಿಮೈಸಸ್ ಇಸ್ ಆಲ್ಸೋ ಫ್ಯಾಂಟಾಸ್ಟಿಕ್. ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಸ್ಟುಡಿಯೋಸ್ I've ever been to. I think ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಅಂತ ಬಂದಾಗ ಒಂದು ಅಥೆಂಟಿಸಿಟಿ ಅನ್ನೋದ್ರ ಇನ್ನೊಂದು ಹೆಸರು ರಿಪಬ್ಲಿಕ್ ಆಗ್ಲಿ ಅನ್ನೋ ತರದಲ್ಲಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಮಾನ್ವಿತಾ ಅವರೇ, ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಆಕ್ಚುಲಿ ನಮ್ಮ ಕೊಲೆಗ್ ರಂಜಿತ್ ನಿಮಗೆ ಕೇಳ್ತಾ ಇದ್ರು ಯಾವ ಅಡಿಗೆ ಇಷ್ಟ, ಹೇಗೆ ಎತ್ತ ಅಂತ. ನಮ್ಮನ್ನು ಕೂರಿಸಿ ಎಲ್ಲಿ ಅಡಿಗೆ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಅಂತ ನಾವು ಥ್ಯಾಂಕ್ ಯು ವೆರಿ ಮಚ್ ಮಾನ್ವಿತಾ ಕಾಮತ್ ಅವರೇ.